ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಧರ್ಮಿ. 1954ರಲ್ಲಿ ಅಣ್ಣಾವರ ಅಭಿನಯದ ಬೇಡರ ಕಣ್ಣಪ್ಪ ಬಂತು. 58ನೇ ಇಸವಿಯಲ್ಲಿ ತಿಪಟೂರು ಸಿದ್ದಬಸಪ್ಪ ಕರಿಬಸಯ್ಯ ಅನ್ನುವಂಥ ತಿಪಟೂರಿನ ಒಬ್ಬ ಕಬ್ಬಿಣದ ವ್ಯಾಪಾರಿ ಅಣ್ಣ ತಂಗಿ ನಿರ್ಮಾಣ ಮಾಡಿದ್ರು. 58ರಲ್ಲಿ ಅಣ್ಣಾವರು, ಸರೋಜಾದೇವಿ. 60ನೇ ಇಸ್ವಿಯಲ್ಲಿ ರಾಣಿ ಹೊನ್ನಮ್ಮ ನಿರ್ಮಾಣ ಮಾಡಿದ್ರು. ಆ ಕಾಲದಲ್ಲಿ ಎಲ್ಲ ಶೂಟಿಂಗು, ಎಡಿಟಿಂಗು, ಇನ್ನೊಂದು ಮತ್ತೊಂದು ಸ್ಟುಡಿಯೋ ಫ್ಲೋರ್ಸು ಎಲ್ಲದಕ್ಕೂ ಮದ್ರಾಸ್ಗೆ ಹೋಗ್ಬೇಕಾಯ್ತು. ಇಲ್ಲಿ ಇರಲಿಲ್ಲ. ಇದನ್ನು ನೋಡಿದಂಥ ಈ TS ಕರಿಬಸಯ್ಯನವರು, ತಿಪಟೂರಿನ ಕರಿಬಸಯ್ಯನವರು, ಇದನ್ನು ನೋಡಿದಂಥ ತಿಪಟೂರಿನ ಕರಿಬಸಯ್ಯನವರು ತಮ್ಮ ಕಬ್ಬಿಣದ ವ್ಯಾಪಾರದಿಂದ ಬಂದಂಥ 6 ಲಕ್ಷ ರೂಪಾಯಿಗಳನ್ನು ಹಾಕಿ ಸ್ಟುಡಿಯೋ ಪ್ರಾರಂಭ ಮಾಡಿದ್ರು. ಅದೇ ಕಂಠೀರವ ಸ್ಟುಡಿಯೋ. ಅವತ್ತು ಅವ್ರು ಸಾಥ್ ಕೊಟ್ಟವರು ಧರ್ಮಸ್ಥಳದ ಧರ್ಮಾಧಿಕಾರಿ ರತ್ನವರ್ಮ ಹೆಗಡೆಯವರು, ಪಾಟೀಲ್ ಪುಟ್ಟಪ್ಪನವರು, ಗುಬ್ಬಿ ವೀರಣ್ಣವರು, ಅನ್ನದಾನಯ್ಯ ದೊಡ್ಡಮೇಟಿಯವರು, ಜೊತೆಗೆ ಅಣ್ಣಾವರು. 66ರಲ್ಲಿ ಸ್ಟುಡಿಯೋ ಶುರು ಮಾಡಿದಾಗ ದಿಂದ ಕೊನೆವರೆಗೂ ಅವ್ರ ಜೊತೆ ಇದ್ದಿದ್ದು, ಕರಿಬಸಯ್ಯನವ್ರ ಜೊತೆ ಇದ್ದಿದ್ದು ಅಣ್ಣಾವರು. ಅರ್ಥ ಆಯ್ತಾ? ಇವತ್ತು ಕರಿಬಸಯ್ಯ ಯಾರು ಅಂತ ಸರ್ಕಾರಕ್ಕೂ ಗೊತ್ತಿಲ್ಲ. ಅವ್ರನ್ನ ಮರ್ತ್ಬಿಟ್ಟಿದ್ದೀವಿ. ಈ ಕಂಠೀರವ ಸ್ಟುಡಿಯೋ ಮಾಡಿದಂಥ ಪ್ರಾತಸ್ಮರಣೀಯ ಕರಿಬಸಯ್ಯನವರು 6 ಲಕ್ಷ ರೂಪಾಯಿ 66ನೇ ಇಸ್ವಿನಲ್ಲಿ ಹಾಕಿ ಜಾಗ ತಗೊಂಡು ಇದನ್ನು ಶುರು ಮಾಡಿದ್ರು. ಕರಿಬಸಯ್ಯನವ್ರನ್ನೂ ನಾವು ನೆನ್ಕೋಬೇಕು. 66ರಿಂದ ಅವ್ರ ಜೊತೆಗೆ 56ರಿಂದ ಅಣ್ಣ ತಂಗಿ ಪಿಕ್ಚರ್ ರಿಲೀಸ್ ಆದಾಗಲಿಂದ ಕೊನೆಯವ್ರಿಗೆ ಈ ಸ್ಟುಡಿಯೋ ಜೊತೆ ಭಾವನಾತ್ಮಕ ಸಂಬಂಧ, ಒತ್ತಾಸೆ ಮತ್ತು ಮಾರಲ್ ಸಪೋರ್ಟ್ ಮಾಡ್ಕೊಂಬಂದಿದ್ದವರು ಅಣ್ಣಾವರು. ಅದಕ್ಕೆ ಅಣ್ಣಾವ್ರು ಇಲ್ಲಿದ್ದಾರೆ. ಸುಮ್ಮನೆ ಅಣ್ಣವ್ರು ಇಲ್ಲಿಲ್ಲ. ಅಣ್ಣಾವರು ಈ ಜಾಗ ಕಂಠೀರವ ಸ್ಟುಡಿಯೋ ಜನಿಸಿದ ಕ್ಷಣದಿಂದ ಕೊನೆಯವರೆಗೂ ಶಾಶ್ವತವಾಗಿ ಇಲ್ಲಿ ಉಳಿದೋದ್ರು. ಅದಕ್ಕೆ ಅಣ್ಣಾವ್ರನ್ನ ಇಲ್ಲಿಟ್ಟಿರೋದು. ಅಣ್ಣಾವ್ರನ್ನ ಇಲ್ಲಿ ಎಷ್ಟು ನೆನೆಸ್ಬೇಕು ನಾವು, ಕರಿಬಸಯ್ಯನವರು ಅಷ್ಟೇ ನೆನೆಸ್ಬೇಕು. ಕರಿಬಸಯ್ಯನವ್ರದ್ದು ಒಂದು ಪ್ರತಿಮೆ ಇಡಬೇಕು. ತಿಪಟೂರು ಕರಿಬಸಯ್ಯನವರು 66ನೇ ಇಸ್ವಿಲಿ 6 ಲಕ್ಷ ರೂಪಾಯಿ ಹಾಕಿದ್ರು ಅಂತ ಇಲ್ಲೊಂದು ಬೋರ್ಡ್ ಹಾಕಬೇಕು. ಇಲ್ಲದೆ ಜನಕ್ಕೇನು ಗೊತ್ತಾಗುತ್ತೆ? ಕಂಠೀರವ ಸ್ಟುಡಿಯೋಗೆ ನೀವು ಬಂದಾಗ ಅಣ್ಣಾವ್ರನ್ನ ನೆನೆಸ್ಕೋಬೇಕು, ಕರಿಬಸಯ್ಯನವ್ರನ್ನ ನೆನೆಸ್ಕೋಬೇಕು. ಈ ಸ್ಟುಡಿಯೋ ಶುರು ಮಾಡಿದಂಥ ಪುಣ್ಯಾತ್ಮ. ಗೊತ್ತಾಯ್ತಾ? ಈಗ ನೋಡಿ.